ಶ್ರೀ ಕ್ಷೇತ್ರ ಹೊರಬೊಬ್ಬರಿ ಎನ್ನುವಂಥದ್ದು ಹೊಳಮಗೆಯ ದೊಡ್ಡ 400-500 ವರ್ಷಗಳಷ್ಟು ದೊಡ್ಡ ಇತಿಹಾಸ ಇರುವಂಥ ಒಂದು ದೊಡ್ಡ ದೇವಸ್ಥಾನ. ವಿಶೇಷ ಅಂತ ಹೇಳಿದರೆ ಈ ದೇವಸ್ಥಾನಕ್ಕೆ 1000ಕ್ಕೂ ಹೆಚ್ಚು ನಂಬಿದ ಕುಟುಂಬವನ್ನು ಹೊಂದಿದಂಥ ದೇವಸ್ಥಾನ ಇದು. ಕರಾವಳಿಯ ಅವಳಿ ಜಿಲ್ಲೆ ಹಾಗೂ ಘಟ್ಟದ ಮೇಲಿನ ಸಹಸ್ರಾರು ಭಕ್ತರ ನಂಬಿಕೆಯ ದೇವಸ್ಥಾನ ಹೊರಬೊಬ್ಬರಿಯ. ಈ ಬಾರಿಯ ಹೊರಬೊಬ್ಬರಿಯ ದೇವಸ್ಥಾನದ ವಿಶೇಷ ಅಂದರೆ ನೂತನವಾಗಿ ನಿರ್ಮಾಣವಾಗಿರುವ ಸ್ವಾಗತ ಗೋಪುರ ಆಕರ್ಷಣೆ. ಸ್ನೇಹಿತರೆ ನಮಸ್ಕಾರ, ನಾನು ಶ್ರೀಪತಿ ಹೆಗಡೆ ಅಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ದೇವಸ್ಥಾನದ ಜಾತ್ರೆ ನಿಮಿತ್ತ ವಿದ್ಯುತ್ ದೀಪಗಳಿಂದ ಅಲಂಕೃತವಾದ ಹೊರಬೊಬ್ಬರಿಯ ದೇವಸ್ಥಾನ. ಸ್ನೇಹಿತರೆ, ಹೊಳಮಗ್ಗೆ ಹೊರಬೊಬ್ಬರಿಯ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಹಿನ್ನೆಲೆಯನ್ನು ಹೇಳುವ ಮೊದಲು ಈ ಒಂದು ಪುಟ್ಟ ಕಥೆಯನ್ನು ಹೇಳದೆ ಹೋದರೆ ಇದು ಅನ್ಕಂಪ್ಲೀಟೆಡ್ ಆಗ್ತದೆ. ಅಂತಂದರೆ ಇದು ಜನರ ಬಾಯಿಗೆ ಬಂದಿದ್ದು ಊಹೆ ನಂಬಲಾಗಿದೆ ಎನ್ನುವ ವಿಷಯ ಅಲ್ಲ. ಇದೊಂದು ಸತ್ಯ ಘಟನೆ, ನಡೆದಿರುವ ಘಟನೆ. ಹೊರಬೊಬ್ಬರಿಯ ದೇವಸ್ಥಾನಕ್ಕೆ 3 ಜನ ದರ್ಶನ ಪಾತ್ರಗಳಿರ್ತಾರೆ. ಹೊರಬೊಬ್ಬರಿಯ ದೇವಸ್ಥಾನವನ್ನು ನಂಬಿದ ಭಕ್ತರು ಘಟ್ಟದ ಮೇಲೂ ಇದ್ದರು, ಕರಾವಳಿಯ 2 ಜಿಲ್ಲೆಗಳಲ್ಲೂ ಇದ್ದರು. ಹಾಗಾಗಿ ದರ್ಶನ ಪಾತ್ರೆಯನ್ನು ಕರೆಸಿ ದರ್ಶನ ಮಾಡತಕ್ಕಂಥದ್ದು ಇಲ್ಲಿಯ ಒಂದು ಪದ್ಧತಿ. ಹೀಗೆ ಇವಾಗ ಇರುವ ದರ್ಶನ ಪಾತ್ರೆ, ಹಿಂದಿನ ದರ್ಶನ ಪಾತ್ರೆಯನ್ನು ಆ ದರ್ಶನಕ್ಕಾಗಿ ಕೆಲವು ಮನೆಯವರು ಬೇರೆ ಕಡೆ ಕರೆಸ್ಕೊಂಡಿದ್ದರು. ಹೀಗೆ ಅಲ್ಲಿ ದರ್ಶನ ಮಾಡಿ ವಾಪಸ್ ಬರಬೇಕಿದ್ದರೆ ಅವರಿಗೆ ಆಯಾಸ ಆಗ್ತದೆ. ಒಂದು ಮರದ ಕೆಳಗಡೆ ರೆಸ್ಟ್ ಮಾಡ್ತಾ ಇರ್ತಾರೆ. ಆದರೆ ಇವರ ಕೈಯಲ್ಲಿರುವ ಚಿನ್ನದ ಖಡ್ಗವನ್ನು ನೋಡಿ ಅಪಹರಣದ ಪ್ರಯತ್ನ ನಡೀತದೆ. ಅವರು ಅಟ್ಯಾಕ್ ಸಹಿತ ಮಾಡ್ತಾರೆ ಅಪಹರಣಕಾರರು. ಆ ಸಂದರ್ಭದಲ್ಲಿ 2 ಹಾವುಗಳು ಬಂದು ಏನು ಅಟ್ಯಾಕ್ ಮಾಡಲಿಕ್ಕೆ ಬಂದರು ಅವರನ್ನು ಬೆರೆಸುತ್ತದೆ ಹೇಳ್ತಕ್ಕಂಥದ್ದು ಇದೊಂದು ಸತ್ಯ ಘಟನೆ. ಇದು ಊಹಾಪೋಹ ಅಲ್ಲ, ಇದು ನಡೆದಿರುವಂತಹ ಘಟನೆ. ಇದು ಹೊಳಮಗೆ ಹೊರಬೊಬ್ಬರಿಯ ದೇವಸ್ಥಾನದ ತಾಕತ್ತಿಗೆ ಹಿಡಿದ ಸಾಕ್ಷಿ. ಹೊಳಮಗೆ ದೇವಸ್ಥಾನದ ಜಾತ್ರಾ ಮಹೋತ್ಸವದ ವಿಶೇಷ ಅಂತಂದರೆ ಇಲ್ಲಿ ಗಂಡ ಸೇವೆ. ನಿಮಗಿಲ್ಲಿ ಎದುರುಗಡೆ ಕಾಣ್ತಿದೆಯಲ್ಲ, ಇದು ಗಂಡ ಸೇವೆಗಾಗಿ ಗಂಡವನ್ನು ತಯಾರು ಮಾಡಲಿಕ್ಕಾಗಿ ಹಾಕಿರುವ ಕಿಚ್ಚು. ಹೊರಬೊಬ್ಬರಿಯ ದೇವಸ್ಥಾನವನ್ನು ನಂಬಿದ ಸಹಸ್ರಾರು ಭಕ್ತರು ಇಲ್ಲಿ ಗಂಡ ಸೇವೆಯ ಹರಕೆಯನ್ನು ಹೊತ್ಕೊಳ್ತಾರೆ. ಆ ಜಾತ್ರಾ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದು ಪವಿತ್ರರಾಗಿ ಈ ಗಂಡ ಸೇವೆಯನ್ನು ನೆರವೇರಿಸ್ತಾರೆ. ಈ ಗಂಡ ಸೇವೆಗೂ ಮುನ್ನ ಇಲ್ಲಿಯ ಪಾತ್ರೆಗಳು ಪುರೋಹಿತರ ಮನೆಯಿಂದ ನೀರನ್ನು ತಂದು ಪವಿತ್ರ ಜಲವನ್ನು ತಂದು ಈ ಗಂಡ ಸೇವೆ ನಡೆಯುವ ಜಾಗದಲ್ಲಿ ಪ್ರೋಕ್ಷಣೆ ಮಾಡಿ ಗಂಡ ಸೇವೆಯನ್ನು ಮೊದಲು ಪಾತ್ರೆಗಳು ಮಾಡ್ತಾರೆ. ನಿಮಗೆ ಆಶ್ಚರ್ಯ ಆಗಿರ್ಬೋದು, 2 ಗಂಡ ಹೊಂಡಗಳು ಕಾಣ್ತಿದೆಯಲ್ಲ ಅಂತ. ಇಲ್ಲಿ 2 ಪಾತ್ರೆಗಳು ಸಹಿತ ಈ ಗಂಡ ಸೇವೆಯನ್ನು ಮೊದಲು ಮಾಡ್ತಾರೆ. ಹೊಳಮಗೆ ಹೊರಬೊಬ್ಬರಿಯ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಹಕ್ಕಾಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ಸುಭಾಷ್ ಶೆಟ್ಟಿ ಹೊಳಮಗೆ ದೇವಸ್ಥಾನದ ಬಗ್ಗೆ, ಅದರ ನಂಬಿಕೆಗಳ ಬಗ್ಗೆ, ಇತಿಹಾಸಗಳ ಬಗ್ಗೆ ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಶ್ರೀ ಕ್ಷೇತ್ರ ಹೊರಬೊಬ್ಬರಿ ಎನ್ನುವಂಥದ್ದು ಹೊಳಮಗೆಯ ದೊಡ್ಡ 400-500 ವರ್ಷಗಳಷ್ಟು ದೊಡ್ಡ ಇತಿಹಾಸ ಇರುವಂಥ ಒಂದು ದೊಡ್ಡ ದೇವಸ್ಥಾನ. ವಿಶೇಷ ಅಂತ ಹೇಳಿದರೆ ಈ ದೇವಸ್ಥಾನಕ್ಕೆ 1000ಕ್ಕೂ ಹೆಚ್ಚು ನಂಬಿದ ಕುಟುಂಬವನ್ನು ಹೊಂದಿದಂಥ ದೇವಸ್ಥಾನ ಇದು. ಈ ಬೊಬ್ಬರಿ ದೇವಸ್ಥಾನ ನಮಗೆ ತಿಳಿದ ಹಾಗೆ ಒಂದಷ್ಟು ವರ್ಷಗಳ ಹಿಂದೆ ಬೇರೆ ಜಾಗದಿಂದ ಇಲ್ಲಿಗೆ ಬಂದಂಥ ಒಂದು ದೇವಸ್ಥಾನ. ಅದು ಇಲ್ಲಿ ಪ್ರತಿಷ್ಠಾಪನೆ ಆದ ನಂತರ ಅದರ ಅಭಿವೃದ್ಧಿ ಕಾರ್ಯಗಳು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿಯನ್ನು ಕಾಣುತ್ತಾ ಹೋದಂಥ ದೇವಸ್ಥಾನ ಇದು. ಸ್ನೇಹಿತರೆ, ಹೊರಬೊಬ್ಬರಿಯ ವಾರ್ಷಿಕ ಗಂಡೋತ್ಸವ ನಿಮಿತ್ತ ಇಲ್ಲಿ ರಾತ್ರಿ ಅನ್ನ ಸಂತರ್ಪಣೆ ಇದೆ. ಸಾಧಾರಣ ಒಂದು 7,000 ಜನರಿಗೆ ಇಲ್ಲಿ ಊಟ ಬಡಿಸುವಂಥ ವ್ಯವಸ್ಥೆ ಇದೆ. ಆಲ್ರೆಡಿ ಇಲ್ಲಿ ಬಾಲಸಿಗರು ಅನ್ನ ರೆಡಿ ಮಾಡಿದ್ದಾರೆ. ಇದು ಅನ್ನದ ರಾಶಿ ಬಿದ್ದಿದೆ ಇಲ್ಲಿ. ಇದೆಲ್ಲದರ ಜೊತೆಗೆ ಶತಾಬ್ದಿ ಅನ್ನಕ್ಕೋಸ್ಕರ ಬೇರೆ ಬೇರೆ ಪಾತ್ರೆಗಳು ಸಹಿತ ಅನ್ನಗಳನ್ನು ಮಾಡ್ಕೊಂಡಿದ್ದಾರೆ. ಕರೆಕ್ಟ್ 7 ಗಂಟೆಗೆ ಇಲ್ಲಿ ಅನ್ನ ಸಂತರ್ಪಣೆ ಶುರುವಾಗ್ತದೆ.
ವಿಶೇಷ ಅಂತಂದರೆ ಅನ್ನ, ಸಾಂಬಾರು, ಸಾರು, ಪಾಯಸ, ಸ್ವೀಟ್ ಏನಾದರೂ ಇದೆಯಾ ಭಟ್ರೆ? ಇದು ವಿಷಯ, ಅದು ಸಿಂಪಲ್ ಊಟ, ವಿಶೇಷ ಏನಿಲ್ಲ. ನೋಡಿ ಇಷ್ಟು ಜನರಿಗೆ ಅಡುಗೆ ಮಾಡಲಿಕ್ಕೋಸ್ಕರ ಈ ಪಾತ್ರೆಗಳನ್ನು ನೋಡಿ, ಪಾತ್ರೆದಲ್ಲಿ ಈ ಸಾರುಗಳನ್ನು ಮಾಡಿದ್ದಾರೆ. ಸಾಂಬಾರು ರೆಡಿ ಇದೆ, ಇದು ಸಾರು, ಇದು ಸಾರು, ಇದು ಪಾಯಸ. ಭಟ್ರೆ ಏನು ಪಾಯಸ ಇದು? ಭಟ್ರೆ ಎಂತ ಪಾಯಸ? ಪಾಯಸ ಎಂತ ಪಾಯಸ? ಗೋಧಿ ಕಡಿ ಪಾಯಸ ಅಂತೆ. ಈ ಪಾಯಸದಲ್ಲಿ ಭಾಳ ಟೇಸ್ಟಿ ಪಾಯಸ ಅಂದರೆ ಗೋಧಿ ಕಡಿ ಪಾಯಸ ಕಣ್ರಿ. ಇದು ಪಲ್ಯ ನೋಡಿ, ಎರಡು ಕಡಾಯಿಯಲ್ಲಿ ತುಂಬಿಟ್ಕೊಂಡಿದ್ದಾರೆ. ಇದು ಅದು ಕೊಟ್ಟು 7,000 ಜನರಿಗೆ ಇದು ಬಡಿಸ್ಬೇಕು ಇವರು. ಅಂತಂದರೆ ಎಲೆ ಹಾಕಿ ಟೇಬಲ್ ಊಟ ಅಲ್ಲ, ಇದೆಲ್ಲ ಬಫೆ ಸಿಸ್ಟಮ್. ಯಾಕಂದರೆ ಇಷ್ಟೊಂದು ಜನವನ್ನು ರಾತ್ರಿಗೆ ಊಟ ಹಾಕಿ ತೆಗೆಸೋದು ಭಾಳ ಸಮಸ್ಯೆ ಅದಕ್ಕೋಸ್ಕರ ಬಫೆ ಸಿಸ್ಟಮ್ ಇದೆ. ಮತ್ತೆ ಸುಭಾಷ್ ಶೆಟ್ಟಿ ಜೊತೆಗೆ ಮಾತುಕತೆ ಮುಂದುವರಿಸೋಣ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಮಾರ್ಚ್ 14ಕ್ಕೆ ಒಂದು ಜಾತ್ರೋತ್ಸವ ನಡೀತದೆ. ಅದರ ಹಿಂದಿನ 4 ದಿನಗಳು ಕೋಲ ಸೇವೆ ಕೂಡ ನಡೀತದೆ. ಬಹುಶಃ ಇದಕ್ಕೆ ಪರ್ಯಾಯವಾಗಿ ಇಲ್ಲಿ ಪಕ್ಕದಲ್ಲಿ ಒಂದು ಪಂಜುರ್ಲಿ ಗರಡಿ ಅನ್ನುವಂಥ ಒಂದು ದೇವಸ್ಥಾನ. ಅದರ ಪಕ್ಕದಲ್ಲಿ ಒಂದು ನೆತ್ರೈಗೋಳಿ ಎನ್ನುವಂಥ ದೇವಸ್ಥಾನ. ಈ 3 ದೇವಸ್ಥಾನಗಳು ಬೊಬ್ಬರಿನ ಒಂದು ಸಮೀಪ ಇರೋ ದೇವಸ್ಥಾನ. ಬೊಬ್ಬರಿಯ ಮತ್ತು ಸಪರಿವಾರ ದೈವಗಳು ಬೊಬ್ಬರಿನ ಜೊತೆಗೆ ಈ ಕ್ಷೇತ್ರವನ್ನು, ಈ ಹೊಳಮಗಿ ಎನ್ನುವಂಥ ಮತ್ತು ಪರಿಸರವನ್ನು ಕಾಪಾಡುವಂಥ ದೈವ ಅಂತ ನಾವು ನಂಬಿಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ಹಬ್ಬ ತುಂಬ ಅಂದರೆ ಒಂದು 2-3 ಜಿಲ್ಲೆಗಳಿಂದ ಜನ ಬರ್ತಾರೆ. ಯಾಕಂತ ಹೇಳಿದರೆ ಬೊಬ್ಬರಿನ ನಂಬಿದವರು ಬಹುಶಃ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಶಿರ್ಸಿ ಇರ್ಬೋದು, ಅದೇ ರೀತಿ ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇರ್ಬೋದು. ಎಲ್ಲ ಕಡೆಯಿಂದ ಬೊಬ್ಬರಿಯನ್ನು ನಂಬಿದಂಥ ಭಕ್ತರು ಈ ಹಬ್ಬದಲ್ಲಿ ಭಾಗವಹಿಸಿ ಆ ದಿನ ಸುಮಾರು 8,000ರಿಂದ 10,000 ಜನ ಈ ಹಬ್ಬದಲ್ಲಿ ಸೇರುವುದು ಒಂದು ದೊಡ್ಡ ವಿಶೇಷ. ಅದೇ ದಿನ ಗಂಡ ಸೇವೆ ಕೂಡ ನಡೀತದೆ. ಅದೇ ರೀತಿ ರಾತ್ರಿ ಒಂದು ವಿಶೇಷವಾದಂಥ ಅನ್ನಪ್ರಸಾದ ವಿತರಣೆ ಕೂಡ ಆಗ್ತದೆ. ಅದರಲ್ಲೂ ಸುಮಾರು ಒಂದು 6,000ರಿಂದ 8,000 ಜನ ಅನ್ನಪ್ರಸಾದವನ್ನು ಸ್ವೀಕರಿಸ್ತಾರೆ. ಇದೆಲ್ಲೂ ಕೂಡ ನಮ್ಮ ಬೊಬ್ಬರಿನ ವಿಶೇಷತೆ. ಬಹುಶಃ ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಾಗದ ಕೊರತೆ ಇದೆ. ಅದೆಲ್ಲವನ್ನು ಒಂದು ನೀಗಿಸುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ವರ್ಷದಿಂದ ವರ್ಷಕ್ಕೆ ಜನ ಸಮೂಹ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಮರುದಿನ ನೀರಾಟ ಎನ್ನುವಂಥ ಸೇವೆ ಕೂಡ ಇಲ್ಲಿ ನಡೀತದೆ. ಇದೆಲ್ಲವೂ ಕೂಡ ಬೊಬ್ಬರಿಯ ಮತ್ತು ಸಪರಿವಾರ ದೈವಗಳ ಒಂದು ಕಾರ್ಯಕ್ರಮ. ಅದರಿಂದ ಈ ಹೊಳಮಗಿ ಕ್ಷೇತ್ರ ಇನ್ನಷ್ಟು ಪ್ರಸಿದ್ಧಿಗೊಳ್ಳಲಿಕ್ಕೆ ಬೊಬ್ಬರಿಯ ಮತ್ತು ಸಪರಿವಾರ ದೈವ ಕಾರಣ ಎನ್ನುವಂಥ ಒಂದು ಬಲವಾದ ನಂಬಿಕೆಯನ್ನು ಈ ಭಾಗದ ಜನರು ಹೊಂದಿದ್ದಾರೆ. ಯಾವ ರೀತಿಯ ಸೇವೆಗಳನ್ನು ನಡೆಯುತ್ತದೆ ಇಲ್ಲಿ? ಕೋಲ ಸೇವೆ, ದೊಡ್ಡ ಸೇವೆ ಅಂದರೆ ಕೋಲ, ಪಂಜುರ್ಲಿ ಕೋಲ ಇರ್ತದೆ ಪಂಜುರ್ಲಿ ಮನೆಯಲ್ಲಿ. ಬೊಬ್ಬರಿಯ ಕೋಲ ಅನ್ನುವಂಥದ್ದು ಭಾರಿ ಫೇಮಸ್ ಇಲ್ಲಿ. ಬೊಬ್ಬರಿ ಕೋಲ ಅನ್ನುವಂಥದ್ದು ಪ್ರಥಮ ದಿನ ಒಂದು ಕೋಲ ನಡೀತದೆ. ಆದರೆ 3ನೇ ದಿನ ಸಹ ಒಂದು ಬೊಬ್ಬರಿ ಕೋಲ ನಡೀತದೆ. ಹಾಗೆ ಮಾಂಕಾಳಿ ಮೂಡುವೆ ಎತ್ತು ಅನ್ನೋಂಥ ಒಂದು ದೊಡ್ಡ ಸೇವೆ. ಅದು ಇಡೀ ನಮ್ಮ ಏನು ಗ್ರಾಮವನ್ನು ಒಂದು ಸುತ್ತು ದೈವದ ಜೊತೆಗೆ ಸುತ್ತು ಹಾಕಿ ಬರುವಂಥ ಒಂದು ಪ್ರತೀತಿ ಇದೆ. ಇದು ಕೂಡ ಒಂದು ದೊಡ್ಡ ಸೇವೆ ಅಂತ ಹೇಳ್ತೇವೆ. ಅದೇ ರೀತಿ ಹಬ್ಬದ ದಿನ ಮಂಗಳಾರತಿ, ಇದೆಲ್ಲ ದಿನನಿತ್ಯದ ಕಾರ್ಯಕ್ರಮಗಳು ನಡೀತದೆ. ವಿಶೇಷ ಸೇವೆ ಅಂತ ಹೇಳಿದರೆ ಕೋಲ ಮತ್ತು ಮಾಂಕಾಳಿ ಮೂಡಿ ಎತ್ತೋದು ಮತ್ತು ಪಂಜುರ್ಲಿ ಸೇವೆ ಎನ್ನುವಂಥದ್ದು ವಿಶೇಷ ಸೇವೆ. ಭಕ್ತರು ಯಾವ ರೀತಿ ಹರಕೆಗಳನ್ನು ಹೊತ್ಕೊಳ್ತಾರೆ ಈ ದೇವರ ಭಕ್ತರು ಹರಕೆಗಳನ್ನು? ಇವಾಗ ಕೋಳಿ ಕುಣಿದು, ಕುರಿ ಕುಣಿದು, ಅದಕ್ಕೆ ಕುರಿ ಪೂಜೆ ಎನ್ನುವಂಥದ್ದು ಒಂದು 2 ವರ್ಷಕ್ಕೊಮ್ಮೆ ನಡೀತದೆ. ಇಲ್ಲಿ ಕುರಿಯನ್ನು ಹರಕೆ ರೂಪದಲ್ಲಿ ತಂದು ಕುರಿಯನ್ನು ಕೊಡಿಯುವಂಥ ಒಂದು 2 ವರ್ಷಕ್ಕೊಂದು ಮೇ ತಿಂಗಳಲ್ಲಿ ನಡೀತದೆ. ಅದೇ ರೀತಿ ಕೋಳಿಗಳನ್ನು ಕೋಳಿಗಳನ್ನು ಕುಯ್ಯುವಂಥ ಇದು ಸಹ ನಡೀತದೆ. ಅದು ಮೇ ತಿಂಗಳಲ್ಲೇ ನಡೆಯುವಂಥದ್ದು. ಪ್ರತಿ 2 ವರ್ಷಗಳಿಗೊಮ್ಮೆ ನಡೀತದೆ ಇಲ್ಲಿ. ಭಕ್ತರು ಯಾವ ವಿಷಯದ ಬಗ್ಗೆ ಹೆಚ್ಚು ಹರಕೆಗಳನ್ನು ದೇವರಿಗೆ ಹೊತ್ಕೊಳ್ತಾರೆ? ಭಕ್ತರು ತಮ್ಮ ಉದ್ಯೋಗ ಮತ್ತು ಇನ್ನಿತರ ವಿಷಯದಲ್ಲಿ ಏನೋ ಆರೋಗ್ಯದ ಸಮಸ್ಯೆ ಬಂದರೆ, ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳನ್ನು ಕಂಡುಕೊಂಡು ಬಂದರೆ ಆ ವಿಷಯದಲ್ಲಿ ದೊಡ್ಡ ಹರಕೆಯನ್ನು ಹೊರ್ತಾರೆ. ಅದೆಲ್ಲ ನಾನು ತಿಳಿದ ಮಟ್ಟಿಗೆ ಅದೆಲ್ಲವನ್ನು
ಬೊಬ್ಬರಿಯ ನೀಗಿಸ್ತಾನೆ ಎನ್ನುವಂಥದ್ದು ನಂಬಿಕೆ ಜನರಲ್ಲಿ ಬಲವಾದ ಇರುವುದರಿಂದ ಎಲ್ಲರೂ ಕೂಡ ಆ ಬೊಬ್ಬರನ್ನು ನಂಬಿಸಿ ಮತ್ತು ಅವರ ಮನೆಯಲ್ಲಿ ತಮ್ಮ ದರ್ಶನವನ್ನು ಮಾಡೋದ್ರ ಮುಖೇನ ನಮ್ಮ ಕಷ್ಟಗಳನ್ನು ದೇವರ ಮುಂದೆ ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನು ದೈವದ ಮೂಲಕವೇ ಪಡ್ಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾರೆ ಅನ್ನುವಂಥದ್ದು ಪ್ರತೀತಿ. ಸ್ನೇಹಿತರೆ, ಇದುವರೆಗೆ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರ ಮಾತನಾಡಿದನ್ನು ಕೇಳಿದ್ದೀರಿ ನೀವು. ಹಿಂದೆ ಇದು ಈ ದೇವಸ್ಥಾನ ಸಣ್ಣದಾಗಿತ್ತು. ಇವತ್ತು ಈ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂತಂದರೆ ಇಲ್ಲಿಯ ಬಂದಿದ್ದ ಭಕ್ತರ ಅಭೀಷ್ಟವನ್ನು ಈ ದೇವರು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಈ ಜಾತ್ರೆಯಲ್ಲಿ ಜನಜಾತ್ರೆ ಸೇರ್ತದೆ. ಇದಕ್ಕೆ ಕಾರಣ ಹಿನ್ನೆಲೆ ದೇವರ. ಸ್ನೇಹಿತರೆ, ಹೊಳಮಗೆ ಹೋರಬೊಬ್ಬರಿಯ ದೇವಸ್ಥಾನದ ವಿಶೇಷ ಅಂದರೆ ಇಲ್ಲಿಯ ಗಂಡ ಸೇವೆಗೆ ತುಂಬ ಜನ ಸೇರ್ತಾರೆ. ಈ ಗಂಡ ಸೇವೆ ಮಾಡೋಕ್ಕಿಂತ ಮೊದಲು ಆ ದೇವಸ್ಥಾನದ ಪಾತ್ರಿ ಇದ್ದಾರಲ್ಲ, ಆ ಪಾತ್ರಿ ಆ ದರ್ಶನದ ನಂತರ ನೇರವಾಗಿ ಇಲ್ಲಿ ನಿಮಗೆ ಲೈಟ್ ಕಾಣಿಸ್ತಾ ಇದೆಯಲ್ಲ, ಈ ಜಾಗದಲ್ಲಿ ಅವರು ಈ ರಸ್ತೆಯಲ್ಲಿ ಬರ್ತಾರೆ. ಇಲ್ಲಿ ಕೊನೆಯ ಲೈಟ್ ನಿಮಗೆ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಒಂದು ಪುರೋಹಿತರ ಮನೆ ಇದೆ. ಆ ಪುರೋಹಿತರ ಮನೆಯಲ್ಲಿ ಬಾವಿ ಇದೆ. ಈ ಏನು ದರ್ಶನ ಪಾತ್ರಿ ಅಲ್ಲಿಗೆ ಹೋಗ್ತಾರೆ, ಆಳ್ಕೊಂಡು ಇರ್ತಾರೆ ಅವರು. ಅಲ್ಲಿ ಹೋದಾಗ ಆ ತುಳಸಿ ಕಟ್ಟೆ ಮುಂದ್ಗಡೆ ಇವ್ರಿಗೆ ಕೊಡಗೆ ತಗೊಂಡು ಹೋಗಿರ್ತಾರೆ. ಇಲ್ಲಿ ಅವರು ತುಳಸಿ ಕಟ್ಟೆ ಮುಂದೆ ಕೊಡ ಇರ್ತಾರೆ. ಆ ಪುರೋಹಿತರು ಬಾವಿಯಿಂದ ನೀರನ್ನು ಎತ್ತಿಕೊಡ್ತಾರೆ. ಇವರು ಕೊಡದ ಜೊತೆಗೆ ಕಳಸವನ್ನು ಸಹಿತ ತಗೊಂಡೋಗಿರ್ತಾರೆ. ಆ ಮನೆ ಮುಂದ್ಗಡೆ ಇರುವ ಆ ತುಳಸಿ ಕಟ್ಟೆಯಲ್ಲಿ ಇರ್ತಾರೆ. ಅಲ್ಲಿಯ ಪುರೋಹಿತರು ಬಾವಿಯಿಂದ ನೀರನ್ನು ಎತ್ತಿಕೊಡ್ತಾರೆ. ಹಾಗೆ ನೀರನ್ನು ಎತ್ತಿಕೊಟ್ಟ ಕೊಡವನ್ನು ಪಾತ್ರಿಗಳು ಪುನಃ ಜನರ ಮೆರವಣಿಗೆ ಮುಖಾಂತರ ಮತ್ತೆ ಹಿಂದಕ್ಕೆ ಬರ್ತಾರೆ. ಹಿಂದಕ್ಕೆ ಬಂದು ಇಲ್ಲಿ ಏನು ಗಂಡ ಸೇವೆ ನಡೀತಿದೆಯೋ ಆ ಗಂಡ ಸೇವೆಯಲ್ಲಿ ಇವಾಗ ಬೆಂಕಿ ಹಾಕಿದಾರಲ್ಲ, ಅಲ್ಲಿ ಆ ನೀರಿನ ಪ್ರೋಕ್ಷಣೆ ಆಗ್ತದೆ. ಅದರ ನಂತರ ಗಂಡ ಸೇವೆ ನಡೀತದೆ. ಇಲ್ಲಿ ನಿಮಗೆ ಆ ಗಂಡ ಸೇವೆಯನ್ನು ಸಹಿತ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈ ಗಂಡ ಸೇವೆ ಮಾಡಲಿಕ್ಕೋಸ್ಕರ ಇಲ್ಲಿ ಸೇರಿರ್ತಕ್ಕಂಥ ಜನಸ್ತೋಮ ಇದು. ಗಂಡ ಸೇವೆಯ ನಂತರ ಅಲ್ಲಿಯ ಏನು ನೀರಿನ ಪ್ರೋಕ್ಷಣೆ ಆಗುತ್ತೆ, ಅದರ ನಂತರ ಇಲ್ಲಿ ಬಂದು ಈ ಸಾರ್ವಜನಿಕ ಅನ್ನ ಸಂತರ್ಪಣೆ ಇದೆಯಲ್ಲ, ಸಾರ್ವಜನಿಕ ಅನ್ನ ಸಂತರ್ಪಣೆಗೆ ಪಲ್ಲ ಪೂಜೆ ನಿರ್ವಹಿಸ್ತದೆ. ಆ ಪಲ್ಲ ಪೂಜೆ ನಂತರ ಇಲ್ಲಿ ಊಟ ನಡೀತದೆ, ಅನ್ನ ಸಂತರ್ಪಣೆ ನಡೀತದೆ ನೋಡಿ. ಗಂಡ ಸೇವೆಗೋಸ್ಕರ ವೇಟ್ ಮಾಡ್ತಾ ಇರುವ ಜನಸ್ತೋಮ ಇದು. ಇದು ಗಂಡ ಸೇವೆ ನಡೆಯುವ ಸ್ಥಳ. ಇದು ಯಾವುದೋ ಅನಾಹುತ ನಡೀಬಾರ್ದು ಅನ್ನೋಕ್ಕೋಸ್ಕರ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದ್ದಾರೆ. ಗಂಡ ಸೇವೆ ಮಾಡುವವರೆಲ್ಲರೂ ಸಹಿತ ಈ ಹಗ್ಗದ ವ್ಯಾಪ್ತಿ ಒಳಗಡೆ ಇದ್ದಾರಲ್ಲ, ಇವರೆಲ್ಲ ಗಂಡ ಸೇವೆಗೆ ಸಿದ್ಧವಾಗಿ ನಿಂತ್ಕೊಂಡಿರೋರು. ಈ ಪಾತ್ರಿಗಳು ಆ ಪುರೋಹಿತರ ಮನೆಯಿಂದ ನೀರನ್ನು ತಂದು ಪ್ರೋಕ್ಷಣೆ ಮಾಡಿದ ನಂತರ ಈ ಗಂಡ ಸೇವೆ ನಡೀತದೆ. ನಿಮಗೆ ಅಲ್ಲಿ ದೂರದಲ್ಲಿ ಆ ದೊಂದಿ ಬೆಳಕು ಕಾಣ್ತಾ ಇದೆಯಲ್ಲ, ಇವಾಗ ಆ ಪಾತ್ರಿಗಳು ಗಂಡ ಸೇವೆಯ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಪಾತ್ರಿಗಳು ನೇರವಾಗಿ ಗಂಡ ಸೇವೆಯ ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಬಂದವರು ಆ ಗಂಡ ಏನು ಹೊಂಡ ಹಾಕಿ ಮಾಡಿ ಬೆಂಕಿ ಹಾಕಿದಾರಲ್ಲ, ಗಂಡ ಇದೆಯಲ್ಲ, ಅದು ಸುತ್ತ 3 ಸುತ್ತು ಬಂದು ಅಲ್ಲಿಂದ ತಂದಿರುವ ಪ್ರೋಕ್ಷಣೆ ಮಾಡಿ ಶುದ್ಧೀಕರಿಸಿದ ನಂತರ ಆ ಪಾತ್ರಿಗಳು ಗಂಡವನ್ನು ತುಳಿತಾರೆ. ನಂತರ ಸಾರ್ವಜನಿಕರು. ಈ ವರ್ಷದ ಬೊಬ್ಬರಿಯ ಜಾತ್ರಾ ಮಹೋತ್ಸವದ ವಿಶೇಷ ಅಂದರೆ ಸ್ವಾಗತ ಮಂಟಪ. ಇದುವರೆಗೆ ಸ್ವಾಗತ ಮಂಟಪ ಇರಲಿಲ್ಲ. ಭಕ್ತರು ದೇವಸ್ಥಾನಕ್ಕೆ ಹೋಗಿಕೊಂಡು ಸ್ವಾಗತ ಗೊಬ್ಬರವನ್ನು ಮಾಡಬೇಕೆನ್ನುವ ಕನಸ್ಕೊಂಡಿದ್ರು. ಅದು ಸಾಕಾರಗೊಂಡಿದೆ. ಬರವರ ಹಾಗೂ ನಂಬಿದ ಭಕ್ತರ ಸಹಕಾರದಲ್ಲಿ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸ್ವಾಗತ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ. ಮೇಲ್ಗಡೆಯ ದೇವಸ್ಥಾನದ ಪ್ರಧಾನ ದೇವರ ಜೊತೆಗೆ ಪಂಜುರ್ಲಿ ರಕ್ತಹಾಯಿಗುಳಿಯ ಮೂರ್ತಿಯನ್ನು ಸಹಿತ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಸಹಿತ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. ಒಳಮಗೆ ಹೋರಬೊಬ್ಬರಿಯ ದೇವಸ್ಥಾನದ ಮಹಿಮೆ, ಜಾತ್ರಾ ವಿಶೇಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.